ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇಲ್ಲೂ ಕಾಣಿಸ್ತಾರಲ್ಲಪ್ಪ, ಏನು ಮಾಡೋದು? ಚಿರು, ಏನಪ್ಪ ಯೋಚನೆ ಮಾಡ್ತಾ ಇದೀಯಾ? ಏನು ಯೋಚನೆ ಮಾಡ್ತಾ ಇದೆಯಾ ಅಂದರೆ, ದೀಪ್ ಅವ್ರ ಮನೇಲಿಲ್ಲ ಅನ್ನೋದು ನಿಮಗೂ ಗೊತ್ತಲ್ವಪ್ಪ. ದೀಪನ ಹುಡುಕೊಂಡು ನೀನು ಹೋಗಿದ್ಯಂತಲ್ಲ? ಎಷ್ಟು ಹುಡುಕಿದ್ರು ಸಿಗಲಿಲ್ಲ. ಅಷ್ಟರಲ್ಲಿ ಅದಕ್ಕೆ ಬಂದು ಮನೆಗೆ ಕರ್ಕೊಂಡ್ಬಂದ್ಬಿಟ್ರು. ಇಲ್ದರೆ ಇನ್ನೊಂದು 4 ಕಡೆ ಹುಡುಕಿರ್ತಿದ್ದೆ. ನೀನು ಇಡೀ ಬೆಂಗಳೂರಲ್ಲಿ ಹುಡುಕಿದ್ರು ದೀಪ ನಿನ್ನ ಕೈಗೆ ಸಿಗಲ್ಲ. ಏನು ಹೇಳ್ತಿದ್ದೀರ? ಅವಳು ತವ್ರ ಮನೆಗೆ ಹೋಗಿದ್ದಾಳೆ. ನನಗೊಂದು ಮಾತು ಹೇಳಿಲ್ವಲ್ಲ ಅವರು. ಫೋನ್ ಮಾತ್ರ ಆಗ್ಲಿಂದ ಸ್ವಿಚ್ ಆಫ್ ಬರ್ತದೆ. ಅಂಥದ್ದು ಏನಾಯಿತು? ಯಾಕೆ ನಿನಗೆ ಗೊತ್ತಿಲ್ವ? ಯಾಕೆ ಕೇಳ್ತಿದ್ದೀರಿ? ನಾನು ಅವ್ರ ಜೊತೆ ಚೆನ್ನಾಗೇ ಇದ್ದೀನಿ. ಹೆಂಡತಿ ಜೊತೆ ಚೆನ್ನಾಗಿರೋದಕ್ಕಿಂತ ಮುಖ್ಯ ಅವಳ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವಳ ಜೊತೆ ಪ್ರೀತಿಯಿಂದ ಇರೋದು. ಯಾರೋ ಏನೋ ಹೇಳಿದ್ರು ಅಂತ ನೀವು ನಿಮ್ಮ ಅಣ್ಣನ ಥರನೇ ಆಡ್ತಿರಲ್ರಿ. ಎಲ್ಲ ಒಂದೇ ವಂಶದವ್ರಲ್ವಾ? ಇಷ್ಟು ದಿನ ಬರೀ ನಿಮ್ಮ ಅಣ್ಣ ಸರಿ ಇಲ್ಲ ಅನ್ಕೊಂಡಿದ್ದೆ. ನೀವು ಸರಿ. ಗೊತ್ತಿಲ್ಲದೇನೋ ಇತ್ತೀಚೆಗೆ ಅವ್ರ ಜೊತೆ ಸ್ವಲ್ಪ ರೂಟಾಗೆ ನಡ್ಕೊಂಡಿದ್ದೀನಿ. ಆದರೆ ಅದನ್ನು ಅವ್ರು ಇಷ್ಟು ಸೀರಿಯಸ್ ಆಗಿ ತಗೊಳ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಹೆಣ್ಣಿನ ಮನಸ್ಸು ತುಂಬ ಸೂಕ್ಷ್ಮ ಚಿರು. ಅವಳು ಹಣ ಒಡವಿಗಿಂತ ಹೆಚ್ಚಾಗಿ ಗಂಡನಿಂದ ಬಯಸೋದು ಅವನ ಸಾಂಗತ್ಯನ. ನನ್ನ ಗಂಡ ನನ್ನ ಜೊತೆ ಹೆಚ್ಚು ಸಮಯನ ಕಳೀಲಿ ಅನ್ನೋದೇ ಅವರ ಆಸೆ ಆಗಿರುತ್ತೆ. ಗಂಡನ ಸೇವೆ ಮಾಡ್ತಾ ಅವನು ಖುಷಿಲೇ ತಾನು ಖುಷಿ ಪಡ್ತಾ ಜೀವನ ಸಾಗಿಸ್ತಾಳೆ. ಆದರೆ ಕೆಲವು ಗಂಡಂದರಿಗೆ ಅದು ಅರ್ಥ ಆಗಲ್ಲ. ಆ ಗಂಡಂದ್ರ ಸಾಲಿಗೆ ನೀನು ಸೇರ್ಬಿಟ್ಟ ಅನ್ಸುತ್ತೆ. ಈಗ ನೀನು ಹೋಗಿ ದೀಪನ ಕರ್ಕೊಂಬರ್ತೀಯ ಅಥವಾ ಅವಳ ಪಾಡಿಗೆ ಅವಳು ಅಲ್ಲೇ ಇರಲಿ ಅಂತ ಸುಮ್ಮನೆ ಇರ್ತೀಯ ಅನ್ನೋದು ನಿನಗೆ ಬಿಟ್ಟಿದ್ದು. ನಿನ್ನ ಅಪ್ಪನಾಗಿ ನಾನು ನಿನಗೆ ಜಾಸ್ತಿ ಏನು ಹೇಳಕ್ಕೆ ಹೋಗಲ್ಲ. ಆದರೆ ದೀಪಂಗೆ ಅಷ್ಟೇನು ಅಂದ ಚಂದ ಇಲ್ಲದೆ ಇದ್ದರೂ ಅವಳ ಗುಣ ತುಂಬ ಒಳ್ಳೆಯದು. ಅವಳು ಗಂಡನಾಗಿ ನೀನು ಆ ಗುಣಕ್ಕೆ ಬೆಲೆ ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಅದೇ ನಿಮ್ಮಿಬ್ಬರನ್ನು ಕೊನೆವರೆಗೂ ಕಾಪಾಡುತ್ತೆ, ನಿಮ್ಮಿಬ್ಬರ ಸಂಬಂಧನ ಗಟ್ಟಿ ಮಾಡುತ್ತೆ. ಈಗ ತುಂಬ ಯೋಚನೆ ಮಾಡೋಕ್ಕೆ ಟೈಮ್ ಇಲ್ಲ. ಆದಷ್ಟು ಬೇಗ ಒಂದು ಒಳ್ಳೆ ನಿರ್ಧಾರಕ್ಕೆ ಬಾ. ದೀಪ ಅವ್ರು ನನ್ನ ಮೇಲೆ ಅಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರ. ನಾನೇ ಹೋಗೋರನ್ನ ಕರ್ಕೊಂಬರ್ಬೇಕಾ? ಹಸ್ಬೆಂಡ್, ಕಾಫಿ. ದೀಪ ಅವ್ರೆ, ನೀವೆಲ್ಲೂ ಹೋಗಿಲ್ವಾ? ನಿಮ್ಮನ್ ಬಿಟ್ಟು ನಾನು ಎಲ್ಲಿ ಹೋಗ್ಲಿ ಹಸ್ಬೆಂಡು? ಯಾವತ್ತಿದ್ರು ಈ ಮನೇನೆ ನಂಗೆ ಶಾಶ್ವತ. 7 ಜನ್ಮಕ್ಕೂ ನೀವೇ ನನ್ನ ಹಸ್ಬೆಂಡು. ಮತ್ತಪ್ಪ ನೀವು ಊರಿಗೆ ಹೋಗಿದ್ದೀರಾ ಅಂತ ಹೇಳಿದ್ರು. ಹಾಗೆಲ್ಲ ಏನೂ ಇಲ್ಲ ಹಸ್ಬೆಂಡು. ಸುಮ್ಮನೆ ನಿಮ್ಮನ್ನ ಗೋಳೆ ಕೊಡಕ್ಕೆ ಮಾವ ಹಂಗೆ ಹೇಳಿದ್ದಾರೆ. ಸದ್ಯ ನೀವು ಹೇಳ್ದೆ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದೀರಾ ಅಂತ ಅನ್ಕೊಂಡಿದ್ದೆ. ಎಷ್ಟು ನೋವಾಗಿತ್ತು ಗೊತ್ತಾ? ಮೊದಲು ನೀವು ಕಾಫಿ ಕುಡೀರಿ. ಅಲ್ಲ ಹಸ್ಬೆಂಡು, ನಾನು ಮನೆ ಬಿಟ್ಟು ಹೋದ್ರೆ ನಿಮ್ಗೆ ಯಾಕೆ ನೋವಾಗುತ್ತೆ? ಚಿರು, ಏನಪ್ಪ ದೀಪ ಬಂದಾಳೆ ಅನ್ನೋ ಭ್ರಮೇಲಿದೆಯಾ? ಅವ್ರು ಈಗ ತಾನೇ ಕಣ್ಮುಂದೆ ಬಂದಂಗೆ ಆಯಿತು. ನಾವು ಯಾರನ್ನು ತುಂಬ ಮಿಸ್ ಮಾಡ್ಕೋತೀವೋ ಅವರು ಎಲ್ಲ ಕಡೆಯೂ ನಮಗೆ ಕಾಣಿಸ್ತಾ ಇರ್ತಾರೆ. ನಿನ್ನ ವಿಷಯದಲ್ಲೂ ಹಾಗೆ ಆಗಿದೆ. ನಮ್ಮ ಮನಸ್ಸಲ್ಲಿರೋ ದುಃಖ, ಟೆನ್ಷನ್ನು ಇದನ್ನೆಲ್ಲ ಕಡಿಮೆ ಮಾಡೋ ಶಕ್ತಿ ಇರೋದು ಒಬ್ಬರಿಗೆ, ಅವಳೇ ಹೆಂಡತಿ. ನಾವು ಚಿಕ್ಕವರಿದ್ದಾಗೆ ಅಮ್ಮನ ಜೊತೆ ಸಲಿಗೆಯಿಂದ ಇರ್ತೀವಿ. ದೊಡ್ಡವರಾದ್ಮೇಲೆ ಆ ಸಲಿಗೆ ಸಿಗೋದು ನಮಗೆ ಹೆಂಡತಿ ಹತ್ರ ಮಾತ್ರ. ನಮಗೆ ಗೊತ್ತಿಲ್ಲದ ಹಾಗೆ ನಾವು ಹೆಂಡತಿನ ತುಂಬ ಹಚ್ಕೊಂಡಿರ್ತೀವಿ. ಆದರೆ ಯಾಕೋ ನಿನಗದೆಲ್ಲ ಅರ್ಥ ಆಗ್ತಾ ಇಲ್ಲ. ಈ ವಿಷಯದಲ್ಲಿ ನೀನು ತುಂಬ ತಪ್ಪು ಮಾಡ್ತಿದ್ದೀಯ ಅಂತ ಅನಿಸ್ತಿದೆ ಚಿರು. ಇನ್ನೂ ಕೂಡ ನಿನಗೆ ದೀಪ ಹತ್ರ ಹೋಗೋಣ, ಅವಳನ್ನ ಹೇಗಾದರೂ ಮಾಡಿ ಕನ್ವಿನ್ಸ್ ಮಾಡಿ ಕರ್ಕೊಂಬರೋಣ ಅನ್ನೋ ಯೋಚನೆ ಬರ್ತಾ ಇಲ್ಲ ನೋಡು. ಆ ಭಾವನೆ ನಿನಗೆ ಯಾವಾಗ ಬರುತ್ತೋ ನನಗೆ ಗೊತ್ತಿಲ್ಲ. ಆದರೆ
ದೇವ್ರ ಮುಂದೆ ಬೆಳಗೋ ದೀಪದ ಥರ ನಮ್ಮ ಮನೆನ ಬೆಳಗೋಕೆ ದೀಪ ಬೇಕು. ಅಪ್ಪ ಹೇಳ್ದಂಗೆ ನನಗೆ ಗೊತ್ತಿಲ್ದಂಗೆ ನಾನು ಅವ್ರನ್ನ ಪ್ರೀತಿಸ್ತಾ ಇದ್ದೀನ. ಏನ್ ಮಗ ಬರಕ್ಕೆ ಹೇಳಿದೆ? ಪೊಲೀಸಪ್ಪ ಬರೋವಾಗ ಇದನ್ನ ನಿನ್ಗೋಸ್ಕರ ತಗೊಂಡು ಬಂದೆ. ತಗೋ. ಏನಾಯ್ತು ಪೊಲೀಸಪ್ಪ? ನನಗಿಷ್ಟ ಅಂತ ನೀನು ಈ ಸಿಗರೇಟ್ ತಂದು ಕೊಡ್ತೀಯಾ? ಇನ್ನು ಮುಂದೆ ತಗೊಳಕ್ಕಾಗಲ್ವಲ್ಲ ಅಂತ. ಏನು ಹೇಳ್ತಿದ್ಯಾ? ಓ, ವಯಸ್ಸಾಯ್ತಲ್ಲ, ಇನ್ನು ಮುಂದೆ ಈ ಥರ ಸಿಗರೇಟ್ ಸೇದಕ್ಕಾಗುತ್ತೋ ಇಲ್ವೋ ಅಂತ. ಅಯ್ಯೋ, ನಿನ್ಗೇನು ಆಗಲ್ಲ ಪೊಲೀಸಪ್ಪ. ಆಗೇನಾದ್ರೂ ಆದ್ರೆ ನನ್ನ ಆಯಸ್ಸು ನಿನ್ ಕೊಟ್ಟು ನಿನ್ನನ್ನು ಕಾಪಾಡ್ತೀನಿ. ಎಷ್ಟು ಒಳ್ಳೆಯವಳು ಮಗ ನೀನು. ಆದ್ರೆ ಎಲ್ರಿಗೂ ಒಳ್ಳೆತನ ಬೇಕಾಗಿಲ್ಲ ಅಲ್ವಾ ಪೊಲೀಸಪ್ಪ? ಎಲ್ರೂ ಕಣ್ಣಿಗೆ ಅಂದವಾಗಿ ಕಾಣೋದೇ ಇಷ್ಟಪಡ್ತಾರೆ. ಅಂದ ಚಂದ ಎಲ್ಲ ಕ್ಷಣಿಕ ಕಣಮ್ಮ. ನಮಗೆ ಹೇಗೆ ವಯಸ್ಸಾಗುತ್ತೋ ಆ ಅಂದಕ್ಕೂ ವಯಸ್ಸಾಗಿ ಮಾಸೋಗುತ್ತೆ. ಆದರೆ ಶಾಶ್ವತವಾಗಿ ನೆನಪಲ್ಲಿ ಉಳಿಯೋದು ನಮ್ಮ ಒಳ್ಳೆತನ ಒಂದೇ. ನಿನ್ನಲ್ಲಿರೋ ಒಳ್ಳೆತನ ಎಲ್ರಿಗೂ ಇಷ್ಟ ಆಗುತ್ತೆ, ಆದರೆ ಕೆಲವರಿಗೆ ಅದು ತಡವಾಗಿ ಅರ್ಥ ಆಗುತ್ತೆ. ಎಲ್ಲ ಸಮಯದಲ್ಲೂ ನಾನು ಮಾಡೋ ಒಳ್ಳೆ ಕೆಲಸ ಎಲ್ರಿಗೂ ಕಾಣಿಸಲ್ಲ ಅಲ್ವಾ? ಯಾಕಮ್ಮ ಈ ರೀತಿ ಮಾತಾಡ್ತಾ ಇದೀಯಾ? ಆ ಮನೆಯಲ್ಲಿ ಏನಾದರೂ ಸಮಸ್ಯೆನಾ? ಇಲ್ಲ, ಹಾಗೇನಿಲ್ಲ ಪೊಲೀಸಪ್ಪ. ಗಂಡನ ಮನೆಯಲ್ಲಿ ಅವ್ರಿಗೆಲ್ಲ ಹೊಂದ್ಕೊಂಡು ಹೋಗೋದ್ರ ಜೊತೆಗೆ ಅವ್ರಿಗೆಲ್ಲ ಇಷ್ಟ ಆಗೋ ಹಾಗೆ ನೀನು ಬದಲಾಯಿಸ್ಕೋಬೇಕು. ಆಯ್ತು. ನನಗೆ ನೀನೊಬ್ಬಳ ಮೇಲೆ ಭರವಸೆ ಇರೋದು. ನರಸಿಂಹನ ಜೀವನನು ಹೇಗಾದರೂ ಮಾಡಿ ಸರಿ ದಾರಿಗೆ ತರಬೇಕು. ಕೆಲವು ಸಲ ಒಳ್ಳೇದಾಗಬೇಕು ಅನ್ನೋದಾದರೆ ಕೆಲವು ತ್ಯಾಗ ಮಾಡಲೇಬೇಕಾಗತ್ತೆ. ನಿನ್ನ ಅಣ್ಣನ ವಿಚಾರದಲ್ಲಿ ನಾನು ಏನೇ ನಿರ್ಧಾರ ತಗೊಂಡ್ರು ನೀನು ಒಪ್ಕೋಬೇಕು. ಆಗತ್ತ ಮಾತು ಕೊಡು. ನಿನ್ನ ಮಾತೇ ಅರ್ಥ ಆಗ್ತಿಲ್ವಲ್ಲ ಪೊಲೀಸಪ್ಪ. ಆದರೂ ನೀನು ಏನೇ ನಿರ್ಧಾರ ತಗೊಂಡ್ರು ಅದು ಒಳ್ಳೇದಕ್ಕೆ ಅಂತ ನಂಗೆ ಗೊತ್ತು. ಅದಕ್ಕೆ ನೀನು ಏನೇ ನಿರ್ಧಾರ ತಗೊಂಡ್ರು ನಾನು ಅದಕ್ಕೆ ಹೋಗ್ತೀನಿ.